ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ತುಂಬಾನೇ ಒಂದು ಸಾಂಪ್ರದಾಯಬದ್ಧವಾಗಿರುವಂತ, ಶಾಸ್ತ್ರೋಕ್ತವಾಗಿರುವಂತ ಒಂದು ನಾವು ಎಲ್ಲರೂ ಆಚರಣೆ ಮಾಡುವಂತ ನಾಗ ಪಂಚಮಿಯ ದಿವಸ ಏನನ್ನ ಮಾಡಿಕೊಂಡ್ರೆ ನೀವು ಋಣದಿಂದ ಮುಕ್ತಿ ಹೊಂದುತ್ತೀರಾ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ತಗೊಂಡು ಬಂದಿದ್ದೀನಿ. ಎಲ್ಲರೂ ಸುಮಾರು ಜನ ನಮಗೆ ಕೆಲಸನೇ ಸಿಗ್ತಾ ಇಲ್ಲ, ಏನು ದೋಷ ಇದೆಯೋ ನಮಗೆ ಗೊತ್ತಿಲ್ಲ, ಮದುವೆ ಆಗ್ತಾ ಇಲ್ಲ, ಏನು ದೋಷ ಇದೆಯೋ ಗೊತ್ತಿಲ್ಲ, ಮಕ್ಕಳಾಗ್ತಾ ಇಲ್ಲ, ಏನು ದೋಷ ಇದೆಯೋ ಗೊತ್ತಿಲ್ಲ. ಈ ಥರ ತುಂಬ ನಾವು ನಮ್ಮ ಜೊತೆನಲ್ಲಿರುವಂಥವ್ರು ಮಾತಾಡುವಂಥದ್ದು ನಾವು ಕೇಳಿಸ್ಕೊತೀವಿ. ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕೈಲಿ ಆಗ್ತಾ ಇಲ್ಲ, ಏನೋ ಒಂದು ಅಡೆತಡೆ ಬರ್ತಾ ಇದೆ ಅಂತ ಹೇಳಿ. ಪ್ರತಿ ವರ್ಷನೂ ನಾಗ ಚೌತಿ ಮತ್ತು ನಾಗ ಪಂಚಮಿ ಎರಡು ಹಬ್ಬಗಳು ತುಂಬಾ ಶ್ರೇಷ್ಠವಾಗಿ ನಾವು ಆಚರಣೆ ಮಾಡುವಂಥದ್ದು. ಹಾಗೆ ಹೇಳಿದ್ರೆ ಪ್ರತಿಯೊಂದು ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಗಳಿಗೆಯೂ ಕೂಡ ಒಂದು ವಿಶೇಷತೆಯನ್ನು ಹೊಂದಿದೆ. ನಾವು ಆಚರಣೆ ಮಾಡುವಂಥ ಹಬ್ಬಗಳೆಲ್ಲದೂ ತುಂಬಾ ಶ್ರೇಷ್ಠಾತಿ ಶ್ರೇಷ್ಠ ಅಂತಾನೆ ಹೇಳುವಂಥದ್ದು. ಅಂಥದ್ರಲ್ಲಿ ನಾಗ ಪಂಚಮಿ, ನಾಗ ಚೌತಿ ಅಂದ್ರೆ ನಾಗ ಪಂಚಮಿಗೆ ನಾನು ಜಾಸ್ತಿ ನಿಮ್ಗೆಲ್ಲರಿಗೂ ಒಂದು ರಿಚುವಲ್ ಮಾಡಲಿಕ್ಕೆ ತಗೊಂಡು ಬಂದಿರುವಂಥದ್ದು. ಯಾರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀರಿ ಅಲ್ವಾ, ಮದ್ವೆನೇ ಆಗಿಲ್ಲ ಅಂತ ಅನ್ನೋರು, ನಾನು ಇವತ್ತು ಹೇಳ್ತಾ ಇರುವಂತ ಈ ಒಂದು ರಿಚುವಲ್ನ ನೀವು ಮಾಡ್ಕೊಳ್ಳಿ. ಖಂಡಿತ ಮುಂದಿನ ನಾಗ ಪಂಚಮಿಗೆ ಯಾರು ಮದ್ವೆ ಆಗಿಲ್ಲ ಅನ್ಕೊಂಡಿರ್ತೀರೋ ನೀವು ದಂಪತಿಗಳ ಸಮೇತ ನಾಗನ ಆರಾಧನೆ ಮಾಡಲಿಕ್ಕೆ ನಿಮಗೆ ನಾಗ ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ನಾಗ ದೇವತೆಗಳು, ನಾಗ ಅಂದ್ರೇನೆ ತುಂಬಾ ಒಂದು ಶ್ರೇಷ್ಠತೆಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠತೆಯ ಸ್ಥಾನವನ್ನು ತಗೊಂಡು ಬಂದಿರುವಂಥದ್ದು. ಪ್ರತ್ಯಕ್ಷ ದೈವ, ನಮ್ಮ ಕಣ್ಣಿಗೆ ಕಾಣುವಂತ ಪ್ರತ್ಯಕ್ಷ ದೈವ ಅಂದ್ರೆ ಅದು ನಾಗ. ಹೀಗಿರುವಾಗ ನೀವು ಗೊತ್ತೋ ಗೊತ್ತಿಲ್ಲದೇನೋ, ಯಾರು ಬೇಕು ಅಂತ ಮಾಡಿರಲ್ಲ, ಗೊತ್ತಿಲ್ಲದೇನೆ ಆಗಿರುವಂತ ತಪ್ಪುಗಳಿಗೆ, ಅಪರಾಧಗಳಿಗೆ ಎಲ್ಲದಕ್ಕೂ ನಾವು ಕ್ಷಮೆ ಕೇಳ್ಕೊಳ್ಬೇಕಾಗಿರೋದು ನಾಗನ ಮುಂದೆ. ವಂಶ ಪಾರಂಪರ್ಯವಾಗಿ ಎಷ್ಟೋ ತಪ್ಪುಗಳು ನಡೆದು ಹೋಗಿರುತ್ತೆ. ಏನೇನಿಲ್ಲ ತೊಂದರೆಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೀವೋ ಆ ತಪ್ಪುಗಳಿಗೆ ಗೊತ್ತಿರಲ್ಲ. ಇದು ಎಲ್ಲದನ್ನು ನಾವು ಕ್ಷಮೆ ಕೇಳುವಂತ ದಿನ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾಗ ಪಂಚಮಿಯ ದಿನ ನೀವು ನಾಗರಾಜನಿಗೆ ತನಿಯನ್ನು ಎರೆಯೋದರ ಮೂಲಕ ನಮ್ಮ ಒಂದು ಸಂಪ್ರದಾಯ ಶಾಸ್ತ್ರಬದ್ಧವಾಗಿ ನಾವು ಮಾಡಬೇಕಾಗಿರುವಂತ ಆಚರಣೆಯನ್ನ ಯಾರೆಲ್ಲ ಮನಸ್ಸಿಟ್ಟು ಮಾಡ್ತೀರೋ ಖಂಡಿತ ನಿಮಗೆ ಬಹಳ ಬೇಗ ಉತ್ತರವನ್ನ ನೀವು ನೋಡ್ಕೊಳ್ಬಹುದು. ಅನಾರೋಗ್ಯದ ತೊಂದರೆ ತುಂಬಾ ಜನ ಕಾಡ್ತಾ ಇರುತ್ತೆ. ಅನಾರೋಗ್ಯದ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಮೇನ್ ಆಗಿ ಮನೆನೇ ಕಟ್ತಾ ಇಲ್ಲ ನಾವು. ಭೂಮಿಗೆ ಒಡೆಯ ಯಾರು? ನಾಗನೇ. ಇನ್ಯಾರು? ಅವರೇ ನಮಗೆ ಅಸ್ತು ಅನ್ಬೇಕು. ಹಾಗಿರುವಾಗ ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ. ಇನ್ನು ವಿವಾಹ, ಕಲ್ಯಾಣ, ಮದುವೆ ಅಂತ ವಿಚಾರಕ್ಕೆ ಬಂದಾಗ ಅದು ಕೂಡ ಯಾವುದೇ ಒಂದು ದೋಷ ಇತ್ತು, ನಾಗನ ದೋಷ ಇತ್ತು ಅಂದ್ರೆ ಖಂಡಿತ ಅವ್ರದ್ದು ತುಂಬಾ ತೊಂದರೆಗಳಿಗೆ ಒಳಗಾಗ್ತಾರೆ. ಅಡೆ ತುಂಬಾ ಬರ್ತಾ ಹೋಗುತ್ತೆ. ಮಕ್ಕಳಾಗೋ ವಿಚಾರದಲ್ಲೂ ಕೂಡ ತುಂಬಾ ತಡೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ನಾಗ ಚೌತಿ ನೋಡಿ, ಯಾವಾಗ್ಲೂ ಅಷ್ಟೇ ಮನುಷ್ಯರು ದೀರ್ಘಕಾಲದ ದ್ವೇಷಗಳನ್ನ ನಾವು ಸಾಧಿಸ್ತಾ ಬಂದ್ಬಿಡ್ತೀವಿ. ಆದ್ರೆ ಭಗವಂತ ಹಾಗಲ್ಲ. ನೀವು ಮಾಡಿದ್ದೀರಾ ತಪ್ಪು, ಅದಕ್ಕೆ ನಾವು ಶಿಕ್ಷೆ ಕೊಟ್ಟಿದ್ದೀನಿ, ಪರವಾಗಿಲ್ಲ, ನನ್ನ ಒಂದು ಹಬ್ಬ ಬರುತ್ತೆ ನಾಗ ಪಂಚಮಿ, ಅವತ್ತಿನ ದಿನ ನೀವೆಲ್ಲರೂ ಬಂದು ಕ್ಷಮೆ ಕೇಳ್ಕೊಳ್ಳಿ, ತನಿಯನ್ನ ಏರಿರಿ ನನಗೆ, ನಾನು ನೀವು ಮಾಡಿರೋ ತಪ್ಪುಗಳನ್ನ ಕ್ಷಮಿಸ್ತೀನಿ, ಕ್ಷಮಿಸಿ ಆಶೀರ್ವಾದ ಕೊಡುವಂತ ದಿನ ನಾಗ ಪಂಚಮಿ ಅಂತ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅವತ್ತಿನ ದಿನ ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್,
ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ಕಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಇಲ್ಲಿ ನಿಮಗೆ ಆಪ್ಷನ್ ಇಲ್ಲ. ಪ್ರತಿ ವಿಡಿಯೋದಲ್ಲೂ ಕಮೆಂಟ್ ಮುಖಾಂತರ ಆಪ್ಷನ್ ಕೇಳ್ತೀರಿ, ಹಾಗೆ ಮಾಡಿದ್ರೆ ಓಕೆನಾ, ಹೀಗೆ ಮಾಡಿದ್ರೆ ಓಕೆನಾ ಅಂತ. ಇದು ನಾಗನ ಆರಾಧನೆ. ನಾಗ ಚೌತಿ, ನಾಗ ಪಂಚಮಿ ಅಂದ್ರೇನೆ ಚೌತಿ ದಿವಸ ಎಲ್ಲರೂ ಉಪವಾಸ ವ್ರತವನ್ನ ಮಾಡಿಕೊಂಡು ನಾಗ ಪಂಚಮಿಯನ್ನ ಆಚರಣೆ ಮಾಡುವಂಥದ್ದು. ತುಂಬಾ ಮಡಿಯಿಂದ ಆಚರಣೆ ಮಾಡುವಂತ ಒಂದು ಹಬ್ಬ ಯಾವ್ದಪ್ಪ ಅಂದ್ರೆ ಅದು ನಾಗ ಪಂಚಮಿ ಅಂತಾನೆ ಹೇಳ್ಬಹುದು. ಅಂಥದ್ರಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ಇಲ್ಲ. ನಾಗ ಪಂಚಮಿಯ ದಿನ ಶುದ್ಧರಾಗಿ ಪರಿಶುದ್ಧ ಮನಸ್ಸಿನಿಂದ ನಾಗಾರಾಧನೆಯನ್ನ ಯಾರೆಲ್ಲ ಮಾಡ್ತೀರೋ ಅವರಿಗೇನೆ ನಾನು ಇಷ್ಟೊತ್ತು ಹೇಳಿರೋಂಥದ್ದು. ಅದ್ರ ಜೊತೆನಲ್ಲಿ ನೀವು ಮಾಡಿರೋ ತಪ್ಪುಗಳನ್ನ, ಅಪರಾಧಗಳನ್ನ ಕ್ಷಮಿಸಿ ನಾನು ನಿಮ್ಮ ಈ ದಿನದಂದು ನಾನು ನಿಮ್ಮ ಆರಾಧನೆಯನ್ನ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳುವಂತ ದಿನ ನಾಗಪಂಚಮಿ. ಅದಕ್ಕೆ ಬೆಳಿಗ್ಗೆನೆ ನೀವು ಶುದ್ಧರಾಗಿ ಉಪವಾಸವಿದ್ದು, ಅಂದ್ರೆ ಎಲ್ಲಿವರೆಗೂ ನೀವು ನಾಗನ ಪೂಜೆಯನ್ನು ಮಾಡಲ್ವೋ ಅಲ್ಲಿವರೆಗೂ ನೀವು ಉಪವಾಸವಿದ್ದು ಮೊದಲು ನಾಗನಿಗೆ ನೀವು ತನಿಯನ್ನು ಎರೆದ ನಂತರವೇ ನೀವೇನಾದ್ರೂ ನೀರು ಕುಡಿಯೋದೋ, ಹಾಲು ಕುಡಿಯೋದೋ, ಕಾಫಿ ಟೀ ಕುಡಿಯೋದೋ ಏನಾದ್ರೂ ಮಾಡ್ಬೇಕಾಗಿರೋಂಥದ್ದು. ಇಲ್ಲಿ ನೀವು ಯಾರು ದಯವಿಟ್ಟು ಆಪ್ಷನ್ ಕೇಳಬೇಡಿ. ಆಪ್ಷನ್ ಇಲ್ಲ. ಯಾಕಂದ್ರೆ ನನಗೆ ಆಪ್ಷನ್ ಕೊಟ್ಟಿದ್ದಿದ್ರೆ ಭಗವಂತ ನಾನು ನಿಮಗೆ ಹೇಳ್ಬಿಡ್ತಾ ಇದ್ದೆ. ಆಪ್ಷನ್ ಇಲ್ಲ ಇದರಲ್ಲಿ. ಅದಕ್ಕೆ ಎಲ್ಲರೂ ಬೇಗ ಹೋಗ್ಬಿಟ್ಟು ರುಚಿಯೆಲ್ಲ ಮುಗಿಸ್ಕೊಂಡು ಬನ್ನಿ. ಈ ರಿಚುವಲ್ ಮಾಡ್ಬೇಕಾದ್ರೆ ಪರಿಶುದ್ಧವಾಗಿ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಏನ್ ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ಪೂರ್ವಜರಿಂದ ಬಂದಿರುವಂತ ಅಪರಾಧಗಳು, ತಪ್ಪುಗಳು ಏನ್ ನಡೆದಿದೆಯೋ ನನಗೆ ಗೊತ್ತಿಲ್ಲ, ಕ್ಷಮೆ ಕೊಡು. ನಮಗೆ ನನ್ನ ಜೀವನದಲ್ಲಿ ಮದುವೆ ಆಗ್ಬೇಕಾಗಿದೆ, ಮಕ್ಕಳಾಗ್ಬೇಕಾಗಿದೆ, ಮನೆ ತಗೊಳ್ಬೇಕಾಗಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಆ ಒಂದು ಕ್ಷಮೆಯನ್ನ ಕೇಳ್ಕೊಂಡು ನೀವು ನಾಗ ಆರಾಧನೆಯನ್ನ, ಪೂಜೆಯನ್ನ ಮಾಡಬೇಕಾಗತ್ತೆ. ಕೆಲವರಿಗೆ ಮನೆಯಲ್ಲೇನೆ ಒಂದು ನಾಗನನ್ನ, ಅಂದ್ರೆ ಆ ಒಂದು ಮಣ್ಣಿನ ನಾಗವನ್ನ ಮನೆಯಲ್ಲಿಯೇನೆ ಮಾಡ್ಬಿಟ್ಟು ತನಿ ಎರಿಯೋದು, ಅಂದ್ರೆ ಹಾಲು ತುಪ್ಪವನ್ನ ಹಾಕುವಂಥದ್ದು ಇರುತ್ತೆ. ಕೆಲವರು ಬೆಳ್ಳಿ ನಾಗಕ್ಕೆ ಮಾಡ್ತಾರೆ, ಕೆಲವರು ಸಾಕ್ಷಾತ್ ಹುತ್ತಕ್ಕೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಮಾಡುವಂತ ಆಚರಣೆಗಳಿರುತ್ತೆ. ನಿಮ್ಮ ಮನೆಗಳಲ್ಲಿ ಯಾವ ಯಾವ ಪದ್ಧತಿಯಲ್ಲಿ ನಾಗನಿಗೆ ನೀವು ತನಿಯನ್ನ ಎರಿತೀರಿ, ಅಂದ್ರೆ ಹಾಲನ್ನ ಎರಿತೀರಿ, ಆ ರೀತಿಯಾಗಿ ನೀವು ಮಾಡ್ಕೊಂಡು ಬನ್ನಿ. ಇಲ್ಲ ನಮ್ಮ ಮನೆಯಲ್ಲಿ ಅದಿಲ್ಲ ಅಂತ ಅನ್ನೋರು ಖಂಡಿತ ನೀವು ನಾಗಪಂಚಮಿ ದಿವಸ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಒಂದಷ್ಟು ಹಾಲು ತಗೊಂಡೋಗಿ ಒಂದು ಇರುತ್ತೆ ಅಕ್ಷತ ವೃಕ್ಷ ಏನಿರುತ್ತೆ ಅಲ್ವಾ, ಅಲ್ಲಿ ನಾಗನ ಒಂದು ಕಲ್ಲುಗಳು ಇರುತ್ತೆ ಪ್ರತಿಷ್ಠಾಪನೆ ಆಗಿರುವಂತದ್ದು ದೇವಸ್ಥಾನದಲ್ಲಿ. ಅಲ್ಲಿ ನೀವು ಸಂಕಲ್ಪ ಸಮೇತ ಆ ಹಾಲನ್ನ ಒಂದು ನಾಗರ ಕಲ್ಲುಗಳಿಗೆ ನೀವು ತನಿಯನ್ನ ಎರೆದು ಬಂದ್ರು ಅದು ತುಂಬಾ ಒಳ್ಳೇದು. ಇದು ಪದ್ಧತಿ ಇರಬೇಕು ಅಂತನೂ ಏನೂ ಇಲ್ಲ, ನೀವು ಮಾಡ್ಕೊಳ್ಳಿ. ನಾಗ ಪಂಚಮಿ ದಿವಸ ನೀವು ಹೋಗ್ಬಿಟ್ಟು ಹಾಲನ್ನ ತನಿ ಎರೆದು ಬನ್ನಿ. ಇಡೀ ಭೂಮಿಗೆ ಒಡೆಯನಾದವನಿಗೆ ನಾವು ಸಲ್ಲಿಸಬೇಕಾಗಿರುವಂತ ಒಂದು ಗೌರವ ಇದು. ಮನೆಯಲ್ಲಿ ಹಬ್ಬ ನಾವು ಈ ಸರಿ ಹಾಕಲ್ಲ, ಆ ಸರಿ ಹಾಕಲ್ಲ, ಆದ್ರೆ ತಿಥಿಗಳಿಗೆ ಅಂತ ಇರುತ್ತೆ ಅಲ್ವಾ, ಅವತ್ತಿನ ದಿನ ನೀವು ಕಂಟಕಗಳನ್ನ, ಲೋಪದೋಷಗಳನ್ನ, ಬಂದಿರುವಂತ ಶಾಪ ವಿಮುಕ್ತಿ ಆಗ್ಬೇಕು ಅಂದ್ರೆ
ದೋಷದಿಂದ ವಿಮುಕ್ತಿ ಆಗಬೇಕು ಅಂದರೆ ಇಂಥ ದಿನಗಳಲ್ಲಿ ನೀವು ನಿಮ್ಮ ಒಂದು ಯಥಾಶಕ್ತಿಯಾಗಿ ನೀವು ಹಾಲನ್ನ ತನಿ ಎರೆದ್ಬಿಟ್ಟು ಬಂದ್ರೆ ಸಾಕು, ತೊಂದರೆ ಏನು ಇಲ್ಲ, ಉಲ್ಟಾ ನಿಮಗೆ ಆಶೀರ್ವಾದ ಸಿಗತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚಾರ ಮಾಡ್ತಾರೋ ಆ ತರ ಮಾಡ್ಕೊಳ್ಳಿ. ಈಗ ನೋಡಿ ನಾನು ತಿಳಿಸ್ಬೇಕಾಗಿರೋಂಥದ್ದು, ಇಷ್ಟೆಲ್ಲ ನಿಮಗೆ ಪರಿಹಾರಗಳು ಸಿಗಬೇಕು ಅಂದ್ರೆ ಈ ಒಂದು ಸೀಕ್ರೆಟ್ ಆಗಿರೋಂಥ ವಸ್ತುವನ್ನ ನೀವು ನಾಗನಿಗೆ ಅರ್ಪಣೆ ಮಾಡಿದಾಗ, ನೀವು ನಾನು ಹೇಳಿದಂತೆ ಈ ನಾಗ ಪಂಚಮಿ ದಿವಸ ಯಾರೆಲ್ಲ ಮಾಡಿರ್ತೀರೋ ಮುಂದಿನ ನಾಗ ಪಂಚಮಿ ಅಷ್ಟೊತ್ತಿಗೆ ಮನೆ ತಗೊಂಡಿರ್ತೀರಿ, ಮದುವೆ ಆಗಿರ್ತೀರಿ, ಮಕ್ಕಳಾಗಿ ಆಗುವಂತ ಲಕ್ಷಣಗಳೆಲ್ಲದು ಕಾಣಿಸಿರುತ್ತೆ. ಎಲ್ಲದೂ ನಿಮಗೆ ಸುಲಭವಾಗಿ ಬರುತ್ತೆ. ಏನದು ಅಂದ್ರೆ, ನಾಗನಿಗೆ ನೀವು ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಮಾಡಿದ ನಂತರ, ಅಂದ್ರೆ ಎಲ್ಲಿ ನೀವು ಮಾಡ್ತಿರೋ ಅಲ್ಲಿ ಒಂದು ಎಲ್ಲ ಬಟ್ಲಲ್ಲಿ ಇಟ್ಕೋಬೇಕು, ಹಾಲು ಇಟ್ಕೊಳ್ಬೇಕು, ತುಪ್ಪ ಇಟ್ಕೊಂಡಿರ್ಬೇಕು. ಹಾಗೇನೆ ಯಾವುದು ಹಾಲಿಗೆ ಸ್ವಲ್ಪ ತುಪ್ಪ ಹಾಕಿದ್ರು ಓಕೆ, ಸಪ್ರೇಟ್ ಆಗಿ ತುಪ್ಪ ಇಟ್ಕೊಂಡಿದ್ರು ಓಕೆ, ತೊಂದರೆ ಇಲ್ಲ. ಭತ್ತದ ಹರಳುಗಳನ್ನ ಮರೀದೆ ಇಟ್ಕೊಳ್ಳಿ, ಭತ್ತದ ಹರಳು, ಹಾಗೆ ನೆನೆಸಿದಂತ ಕಡಲೆ ಕಾಳುಗಳನ್ನ ಇಟ್ಕೊಳ್ಳಿ. ಈಗ ಹೇಳುವಂಥದ್ದು ವಿಶೇಷದಲ್ಲಿ ವಿಶೇಷ, ಬೆಲ್ಲದ ನೀರು ಅಂತ ಹೇಳ್ತೀವಿ ನಾವು. ಬೆಲ್ಲವನ್ನು ಕರಗಿಸಿ ಬೆಲ್ಲದ ನೀರಿನಿಂದ ನಾಗನಿಗೆ ನೀವು ಸಂಕಲ್ಪ ಸಮೇತ ಅಭಿಷೇಕವನ್ನು ಮಾಡಿದ್ರೆ, ಅಂದ್ರೆ ನಾಗನ ಕಲ್ಲಿಗಿರ್ಬೋದು, ನಾಗನಿಗೆ ನಾವು ಬೆಲ್ಲದ ನೀರಿನ ಒಂದು ಹಾಕಿ ನಾವು ಅಂದ್ರೆ ಈ ಅಭಿಷೇಕ ಮಾಡ್ತೀವಲ್ಲ, ಆ ರೀತಿ ಹಾಲನ್ನ ಹಾಕಿ ಬೆಲ್ಲದ ನೀರನ್ನ ಹಾಕಿ, ನಂತರ ನಾವು ಭತ್ತದ ಹರಳನ್ನ ಹಾಕಿ, ಹಸಿ ಕಡಲೆಕಾಳುಗಳನ್ನ ಹಾಕಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡಿ, ತಂಬಿಟ್ಟಿನ ಒಂದು ನೈವೇದ್ಯವನ್ನು ಭಗವಂತನಿಗೆ ಕೊಟ್ಟು, ನಮ್ಮ ತಪ್ಪುಗಳನ್ನ, ಅಡೆತಡೆ, ಶಾಪ ಏನೇನಿತ್ತೋ, ಲೋಪ ದೋಷಗಳೆಲ್ಲ ಏನೇನೆಲ್ಲ ನಾವು ವರ್ಷಾನುಗಟ್ಲೆ ಅನುಭವಿಸಿದ್ವೋ, ಜನ್ಮಗಳದ್ದು ಹೇಳಕ್ಕಾಗೋದಿಲ್ಲ, ಪೂರ್ವಜರಿಂದ ಬಂದಿದ್ದು ಹೇಳಕ್ಕಾಗಲ್ಲ, ಎಲ್ಲವನ್ನು ವಿಮುಕ್ತಿ ಮಾಡಪ್ಪ, ಒಳ್ಳೇದ್ ಮಾಡೋ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿರುವಂತ ಈ ಒಂದು ತಪ್ಪುಗಳು ಅಂತ ಹೇಳಿ ಕ್ಷಮೆ ಕೇಳ್ಕೊಂಡು ಇದನ್ನ ಮಾಡಿಕೊಂಡು ಬನ್ನಿ. ನೀವು ಬೆಲ್ಲದ ನೀರಿನ ಅಭಿಷೇಕ ತುಂಬಾ ಶ್ರೇಷ್ಠಾತಿ ಶ್ರೇಷ್ಠ, ಭತ್ತದ ಹರಳಿನ ಅಭಿಷೇಕ, ಹಸಿ ಕಡಲೆಕಾಳನ್ನ ಹಾಕುವಂಥದ್ದು, ಹಾಲು ತಣ್ಣಗಿರಪ್ಪ, ನಮ್ಮ ಮನಸ್ಸು ಕೂಡ ಆರೋಗ್ಯನೂ ಕೂಡ ಮನೆನೂ ಕೂಡ ತಣ್ಣಗಾಗ್ಲಿ ಅಂತ ಹೇಳಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನೀವು ಸಂತೃಪ್ತಿಯಾಗಿ ಪೂಜೆಯನ್ನ ಮಾಡಿಕೊಂಡು ನೀವು ಯಾರು ಬರ್ತೀರೋ ಖಂಡಿತವಾಗ್ಲೂ ನೀವು ಅನುಭವಿಸ್ತಾ ಇರೋ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ನಿವಾರಣೆ ಖಂಡಿತ ಆಗುತ್ತೆ. ನೀವು ಇದನ್ನ ಮಾಡಿ ನೋಡ್ಬೇಕು. ಈಗ ನಾನು ನಿಮ್ಗೆಲ್ಲರಿಗೂ ಈ ಒಂದು ಸ್ತೋತ್ರವನ್ನ ಕೊಡ್ತಾ ಇದ್ದೀನಿ. ಹಾಲನ್ನ ಹೆರಿಬೇಕಾದ್ರೆ, ಅಂದ್ರೆ ಎರಿಯೋದು ಅಂತೀವಿ, ಹಾಲನ್ನ ಎರಿಬೇಕಾದ್ರೆ, ಬೆಲ್ಲದ ನೀರನ್ನ ಹಾಕ್ಬೇಕಾದ್ರೆ, ನಾವು ಭತ್ತದ ಹರಳನ್ನು ಹಾಕ್ಬೇಕಾದ್ರೆ, ಹಸಿ ಕಡಲೆಕಾಳನ್ನ ಹಾಕ್ಬೇಕಾದ್ರೆ ನೀವು ಈ ಮಂತ್ರ, ಈ ಶ್ಲೋಕವನ್ನ ಹೇಳ್ಕೊಂಡು ಮಾಡಿ, ನೀವು ಖಂಡಿತ ನಿಮಗೆ ನೀವು ಅನ್ಕೊಂಡಿರೋದು ಸಂಪೂರ್ಣವಾಗಿ ನಿಮಗೆ ಫಲ ಪ್ರಾಪ್ತಿ ಆಗುತ್ತೆ. ನೋಡಿ, ನೀವು ಇದನ್ನ ಯಾರೆಲ್ಲ ನನ್ನ ವಿಡಿಯೋ ಸಿಕ್ಕು ಯಾರೆಲ್ಲ ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ, ಹಬ್ಬದ ವಿಡಿಯೋ ಬಂದಿದೆ, ಹಬ್ಬ ಎಲ್ಲರಿಗೂ ಒಳ್ಳೆ ರೀತಿಯ ಸಂದೇಶ ಸಿಗ್ಲಿ ಅಂತ ಯಾರೆಲ್ಲ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಶೇರ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಸಂಕಲ್ಪ ಸಮೇತ ಮಾಡಿರ್ತೀರೋ ಮುಂದಿನ ನಾಗ ಚೌತಿ ಅಷ್ಟೊತ್ತಿಗೆ ನೀವುಗಳು ನನಗೆ ಗುಡ್ ನ್ಯೂಸ್ ಅನ್ನ ಹೇಳಿರ್ತೀರಿ. ನಾನು ಕಮೆಂಟ್ಸ್ ಅನ್ನ ವೇಟ್ ಮಾಡ್ತಾ ಇರ್ತೀನಿ. ಯಾರಿಗೆ 3 ತಿಂಗಳಿಗಾಗುತ್ತೆ, 6 ತಿಂಗಳಿಗಾಗುತ್ತೆ, ವರ್ಷದೊಳಗಾಗುತ್ತೆ, 3 ದಿವಸಕ್ಕಾಗುತ್ತೆ, ಗೊತ್ತಿಲ್ಲ. ನನಗೆ ಹುಡುಗಿ ಸೆಟ್ ಆಯ್ತು, ಹುಡುಗ ಸೆಟ್ ಆಯ್ತು ಅಂತ ಯಾರಾದ್ರೂ ನಮಗೆ ಕಮೆಂಟ್ ಮುಖಾಂತರ ಹೇಳ್ಬೋದು. ನಾನು ಮನೆ ತಗೊಳ್ತಾ ಇದ್ದೆ, ನಾನು ಅಡ್ವಾನ್ಸ್ ಮಾಡಿದ್ದೀನಿ, 24 hours ಅಲ್ಲಿ ಹೇಳ್ಬೋದು, 1 ಗಂಟೆ ಮೇಲೆ ನಿಮಗೆ ಉತ್ತರ ಕೊಡ್ಬೋದು. ಸೈಟ್ ನೋಡಿದ್ದೀನಿ, ನಂಗೆ ಇಷ್ಟ ಆಯ್ತು, ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಅಷ್ಟು ಅಂತಾನೋ ಭಗವಂತ. ಸೊ ಹಾಗಿರುವಾಗ ಇದನ್ನ ಮನಸ್ಫೂರ್ತಿಯಾಗಿ ಮಾಡಿ ಅಂತ ಹೇಳ್ತಾ, ನಾನು ಹೇಳಿರುವಂತ ಪೂಜೆ ಸಾಮಗ್ರಿಗಳನ್ನ ನೀವು ಮರಿದೆ ಏನೇನೆಲ್ಲ ನಾವು ಸ್ವಾಮಿಗೆ ಅರ್ಪಣೆ ಮಾಡಬೇಕು ಅನ್ನೋದನ್ನ ಇದನ್ನ ನೀವು ಮಾಡಿಕೊಂಡು ಸಂಕಲ್ಪ ಸಮೇತ ನೀವು ನಾಗ ಚೌತಿಯ ಹಬ್ಬವನ್ನ ಆಚರಣೆ ಮಾಡಿ, ನಾಡಿನ ಸಮಸ್ತ ಜನರಿಗೆ ನಾಗ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ನಿಮ್ಮ ಆರೋಗ್ಯ ಆಯುಷ್ಯ ವೃದ್ಧಿಯಾಗ್ಲಿ, ಎಲ್ಲ ಕನಸುಗಳು ನನಸುಗಳು ಈಡೇರ್ಲಿ, ಆಸೆ ಆಕಾಂಕ್ಷೆಗಳು ನೆರವೇರ್ಲಿ ಅಂತ ಹೇಳ್ತಾ ಹೋಗ್ಬರ್ಲಾ. ಮತ್ತೊಂದು
ಒಳ್ಳೆಯ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ನಮಸ್ಕಾರ.